ಕರ್ನಾಟಕದಿಂದ ರಾಜ್ಯಸಭೆಗೆ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿರುವಂತದ್ದು. ಇನ್ನು ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ರಾಜ್ಯಸಭೆ ರೇಸ್ನಲ್ಲಿ ಹೊರ ರಾಜ್ಯದ ಪವನ್ ಖೇರಾಗೆ ಮಣೆ ಹಾಕಿದ್ದಾರೆ. ಹೈಕಮಾಂಡ್ನವರು ಪವನ್ ಖೇರಾಗೆ ಮಣೆ ಹಾಕಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮನ್ಸೂರ್ ಅಲಿ ಖಾನ್ಗೆ ಟಿಕೆಟ್ ಅಂತೇಳಿ ಈ ಹಿಂದೆಯೇ ನಮ್ಮ ಗ್ಯಾರಂಟಿ ನ್ಯೂಸ್ ವರದಿಯನ್ನು ನೀಡಿತ್ತು. ಈಗ ಅದು ನಿಜವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದ ಮನ್ಸೂರ್ಗೆ ಅದೃಷ್ಟ ಒಲಿದು ಬಂದಿದೆ. ನೋಡಿ, ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ರೂ ಕೂಡ ಈ ರೀತಿ ಅದೃಷ್ಟ ಒಲಿದು ಬಂದು ರಾಜ್ಯಸಭೆಗೆ ಅವರಿಗೆ ಟಿಕೆಟ್ ಕೂಡ ನೀಡಲಾಗಿರುವಂಥದ್ದು. ದೆಹಲಿ ಮೂಲದ ಎಐಸಿಸಿ ವಕ್ತಾರ ಪವನ್ ಖೇರಾಗೆ ಹೈಕಮಾಂಡ್ ಮನ್ನಣೆಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ವು, ಯಾರನ್ನು ರಾಜ್ಯಸಭೆಗೆ ಕರೆದುಕೊಳ್ತಾರೆ ಅನ್ನುವಂತಹ ನಿಟ್ಟಲ್ಲಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ ಅವರು ನಮ್ಮ ಜೊತೆ ಇದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನಮ್ಮ ಜೊತೆ ಇದ್ದಾರೆ. ಮಾರುತಿ ಪಾವಗಡ, ಮುಖ್ಯವಾಗಿ ರಾಜ್ಯಸಭೆ ರೇಸ್ನಲ್ಲಿ ಈಗಾಗಲೇ ಅಧಿಕೃತವಾಗಿ ಅಂದರೆ ರಿಲೀಸ್ ಆಗಿರುವಂಥದ್ದು ಯಾರ್ಯಾರ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನು ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ? 18ನೇ ತಾರೀಕು ನಡೀತಾ ಇರುವಂತಹ ರಾಜ್ಯಸಭಾ ಚುನಾವಣೆಗೆ ರಾಜ್ಯದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಎಐಸಿಸಿ ಪ್ರಕಟಣೆ ಮಾಡಿದೆ. ಅದರಲ್ಲಿ ನಮ್ಮ ರಾಜ್ಯದವರಾದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೊಮ್ಮೆ ರಾಜ್ಯಸಭಾ ಆಯ್ಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಅದೇ ರೀತಿ ಮನ್ಸೂರ್ ಅಲಿ ಖಾನ್ ಕೇರಳ ಮತ್ತೆ ಪುದುಚೇರಿ ಇನ್ನಿತರ ರಾಜ್ಯಗಳ ಉಸ್ತುವಾರಿಯಾಗಿ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು. ಜೊತೆಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ವಿವಿಧ ಸಂಘಟನೆಗಳಲ್ಲಿ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆಗಿ ಕೆಪಿಸಿಸಿಯಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡಿದ್ರು. 2024ರಲ್ಲಿ ಕೇಂದ್ರ ಲೋಕಸಭಾ ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ತೀರಾ ಕಡಿಮೆ ಅಂತರದಿಂದ ಬಿಜೆಪಿಯ ಪಿಸಿ ಮೋಹನ್ ಅವರ ವಿರುದ್ಧ ಸೋಲನ್ನ ಕಂಡಿದ್ರು. ಅದಾದ ಬಳಿಕವೂ ಕೂಡ ತೆಲಂಗಾಣ, ಕೇರಳ ಇನ್ನಿತರ ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ಮಾಡಿ ಅದರಲ್ಲಿ ಯಶಸ್ವಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್ ಅವರನ್ನು ಕೂಡ 2ನೇ ಅಭ್ಯರ್ಥಿಯನ್ನಾಗಿ ಕಾಣಕೇಳಿಸಿದೆ. ಇನ್ನ ಮತ್ತೊಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಅವಕಾಶ ಇತ್ತು. ಅದನ್ನ ದೆಹಲಿ ಮೂಲದ ಪವನ್ ಖೇರಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಿಂದೆ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಜೊತೆಗೆ ಅಸ್ಸಾಂ ಅಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸುದ್ದಿ ಕೂಡ ಆಗಿದ್ರು. ಹೀಗಾಗಿ ಬೇರೆ ರಾಜ್ಯದವ್ರಿಗೂ ಕೂಡ ಒಂದು ಸ್ಥಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಿಂದ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆಯನ್ನು ಮಾಡಿದೆ. ಒಟ್ಟಾರೆ ಬೇರೆ ಬೇರೆ ರಾಜ್ಯಗಳಿಂದ ಬಹಳಷ್ಟು ಲಾಭ ಇತ್ತು, ಕರ್ನಾಟಕದಿಂದ ನಾವು ಕೂಡ ರಾಜ್ಯಸಭೆಗೆ ಹೋಗ್ಬೇಕು ಅಂತ. ಕೊನೆಗೆ ದೆಹಲಿ ಮೂಲದ ಪವನ್ ಖೇರಾ ಅವರಿಗೆ ಮಣೆ ಹಾಕುವಂತ ಒಂದು ಕೆಲಸ ಆಗಿದೆ. ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ, ಎಲ್ಲ ಮಾಹಿತಿಗಾಗಿ.